ಮಂಜುಳಾ ಕುಮಾರನ್ನವರು ನನಗೆ ಜೆರೇನಿಯಂ ಗಿಡವನ್ನು ಹೇಗೆ ಆರೈಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಇವತ್ತಿನ ವಿಡಿಯೋ ಜೆರೇನಿಯಂ ಗಿಡದ ಬಗ್ಗೆ ಸಂಪೂರ್ಣವಾಗಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೂಡ. ನಾನಿವತ್ತು ಜೆರೇನಿಯಂ ಗಿಡದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು ನೀವು, ಈ ಗಿಡದಲ್ಲಿ ಬಂಚಸ್ನಲ್ಲಿ ಫ್ಲವರ್ಸ್ ಬರ್ತಾ ಇದೆ. ಇದು ಹೇಗೆ ಸಾಧ್ಯ, ಇದನ್ನು ಯಾವ ರೀತಿ ಕೇರ್ ಮಾಡಬೇಕು, ಇದಕ್ಕೆ ಸಾಯಿಲ್ ಮೀಡಿಯಾ ಹೇಗಿರಬೇಕು, ಇದಕ್ಕೆ ನಾವು ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಗಿಡ ನಮಗೆ ಒಂದು ಸರ್ತಿ ನಾವು ಈ ಗಿಡವನ್ನು ತಂದರೆ ನಮಗೆ ಮತ್ತೆ ಇದನ್ನು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಾವು ಇದನ್ನು ಕಟಿಂಗ್ಸ್ನಿಂದ ತುಂಬ ಈಸಿಯಾಗಿ ಪ್ರೊಪೋಗೇಟ್ ಮಾಡ್ಕೊಳ್ಬೋದು. ಜೊತೆಗೆ ಇದಕ್ಕೆ ಯಾವುದೇ ರೀತಿ ರೋಗಗಳು ಬರಲ್ಲ, ಇದ್ರ ಮೇಲೆ ಹೆಚ್ಚಾಗಿ ಯಾವುದೇ ರೀತಿ ಕೀಟಗಳು ಕೂಡ ಅಟ್ಯಾಕ್ ಮಾಡಲ್ಲ. ಯಾಕಂತಂದರೆ ಇದರಲ್ಲಿ ಒಂದು ರೀತಿ ಅರೋಮ್ಯಾಟಿಕ್ ಗಿಡ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ರೀತಿ ನಿಮಗೆ ಲೈಟಾಗಿ ಸ್ಮೆಲ್ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್. ಇದರಿಂದ ಈ ಗಿಡದಲ್ಲಿ ಹೆಚ್ಚಿಗೆ ಯಾವುದೇ ರೀತಿ ಕೀಟಗಳಾಗಿರ್ಬೋದು, ಫಂಗಸ್ ಆಗಿರ್ಬೋದು ಬರಲ್ಲ. ಆದರೆ ಈ ರೀತಿ ನಾವು ಇದನ್ನು ಚೆನ್ನಾಗಿ ಫ್ಲವರ್ಸ್ ಇದರಿಂದ ತೊಗೊಳ್ಬೇಕು ಅನ್ನೋದಾದರೆ ನಿಮಗೆ ಇದಕ್ಕೆ ವಾಟ್ರಿಂಗನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಹೆಚ್ಚಿನ ನೀವು ನೀರನ್ನು ಕೊಡ್ತಾ ಹೋದರೆ ಇದರ ಬೇರುಗಳಲ್ಲಿ ಏನಾಗುತ್ತೆ ಅಂತಂದರೆ ಫಂಗಸ್ ಬಂದುಬಿಡುತ್ತೆ. ಹಾಗಾಗಿ ನಾವು ಇದರ ಮೇಲಿನ ಲೇಯರ್ ಏನಿರುತ್ತಲ್ಲ ಅದು ಚೆನ್ನಾಗಿ ಡ್ರೈ ಆದ ನಂತರನೇ ನಾವು ಇದಕ್ಕೆ ನೀರನ್ನು ಕೊಡೋದ್ರಿಂದ ಇದು ಇನ್ನೂ ಚೆನ್ನಾಗಿ ಏನಾಗುತ್ತೆ ಅಂತಂದರೆ ಬೆಳೆಯೋದ್ರ ಜೊತೆಗೆ ಗಿಡ ತುಂಬ ಬ್ರಾಂಚಸನ್ನು ಪ್ರೊಡ್ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಇದರಲ್ಲಿ ಹೂಗಳು ಬಂದ ನಂತರ ಅದು ಕ್ರಮೇಣವಾಗಿ ಯಾವ ರೀತಿ ಬಾಡ್ತಾ ಹೋಗುತ್ತೆ, ಅದು ಹಾಳಾಗ್ತಾ ಹೋಗುತ್ತೆ ಅಂತಂದರೆ ಗಿಡ ಇಷ್ಟು ದಿನಗಳವರೆಗೆ ಅಂತ ಅರಳೋದನ್ನು ಒಂದು ಪೀರಿಯಡ್ ಇರುತ್ತೆ. ಅದು ಮುಗಿತಾ ಬಂದಂಗೆ ಆ ಹೂವಿನ ಟೆಕ್ಸ್ಚರ್ ನಿಮಗೆ ಸ್ವಲ್ಪ ಇನ್ನೂ ಹೂವು ಹಾಳಾಗ್ತಾ ಇದೆ ಅಂತ ಅನ್ನಿಸ್ದಾಗ ಆ ಬಂಚನ್ನು ನೀವು ಕಟ್ ಮಾಡಿ ತೆಗೆದ ತಕ್ಷಣ ಅದರ ಹಿಂದ್ಗಡೆಯಿಂದ ಮತ್ತೇನಾಗ್ತಾ ಇರುತ್ತೆ ಅಂತಂದರೆ ಮೊಗ್ಗುಗಳು ಬರ್ತಾನೆ ಇರುತ್ತೆ. ಈ ಒಂದು ಹೂವು ಸ್ವಲ್ಪ ಇದರ ಕಲರ್ ಆಗಿರ್ಬೋದು ಅಥವಾ ಇದರ ಟೆಕ್ಸ್ಚರ್ ಆಗಿರ್ಬೋದು ಹಾಳಾಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ದಾಗ ಆ ಬ್ರಾಂಚನ್ನು ಅಥವಾ ಆ ಒಂದು ಬಂಚನ್ನು ನೀವು ಕಟ್ ಮಾಡಿ ತೆಗೆದ್ರೆ ಅದರ ನೆಕ್ಸ್ಟ್ ಬರ್ತಾ ಇರುವಂಥ ಹೂಗಳೇನಾಗುತ್ತೆ ಅಂತಂದರೆ ಇನ್ನೂ ಚೆನ್ನಾಗಿ ಅರಳ್ತಾ ಹೋಗುತ್ತೆ. ಒಂದು ವೇಳೆ ನೀವು ಆ ಹೂವನ್ನು ಅದರಲ್ಲಿ ಬಿಟ್ಟರೆ ಅಂತಂದರೆ ಅದೇನಾಗುತ್ತೆ ಅಂತಂದರೆ ಅಲ್ಲಿ ಅದು ಹಾಳಾಗ್ತಾ ಹೋದಂಗೆ ಕೆಳಗಡೆಯಿಂದ ಬರುವಂಥ ಫ್ಲವರ್ಸ್ ಕೂಡ ಚೆನ್ನಾಗಿ ಬರಲ್ಲ. ಜೊತೆಗೆ ಈ ಒಂದು ವೇಸ್ಟ್ ಆಗ್ತಿರುವಂಥ ಹೂ ಏನಾಗುತ್ತೆ ಅಂತಂದರೆ ಗಿಡದಲ್ಲಿ ಮಣ್ಣಿನಲ್ಲಿ ಫಂಗಸ್ ಕ್ರಿಯೇಟ್ ಮಾಡೋದಕ್ಕೆ ಇದು ಒಂದು ರೀತಿ ಅನುಕೂಲ ಮಾಡಿಕೊಟ್ಟಾಗುತ್ತೆ. ನೋಡ್ತಾ ಇರ್ಬೋದು ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಇದರಲ್ಲಿ ಬ್ರೈಟ್ ಕಲರ್ಸಲ್ಲೂ ನಿಮಗೆ ಫ್ಲವರ್ಸ್ ಸಿಗುತ್ತೆ, ಲೈಟ್ ಕಲರ್ಸಲ್ಲೂ ಕೂಡ ನಿಮಗೆ ಈ ರೀತಿ ಫ್ಲವರ್ಸ್ ಕಲೆಕ್ಷನ್ ನಿಮಗೆ ಸಿಗುತ್ತೆ. ನೀವು ನರ್ಸರಿಯಿಂದ ತೊಗೊಂಡು ಬರೋದಾದರೆ ಒಂದು ಗಿಡ ತಂದರೆ ಸಾಕು, ನೀವು ಇದರಿಂದ ಸುಮಾರು ಗಿಡಗಳನ್ನು ರೆಡಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಇದ್ರ ಎಲೆಗಳನ್ನು ಕೂಡ ನೋಡ್ಬೋದು. ನೀವು ಇದರಲ್ಲಿ ವಾಟ್ರಿಂಗನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಇದರ ಎಲೆಗಳು ತುಂಬ ಚೆನ್ನಾಗಿ ಬ್ರೈಟ್ ಕಲರ್ಸಲ್ಲಿರುತ್ತೆ, ಹೆಲ್ದಿಯಾಗಿರುತ್ತೆ. ಜೊತೆಗೆ ಇದರಲ್ಲಿ ಯಾವುದೇ ರೀತಿ ರೋಗ ಬರದೇ ಇರೋದ್ರಿಂದ ನಾವು ಇದನ್ನು ಇನ್ನೂ ಚೆನ್ನಾಗಿ ಇದನ್ನು ಬೆಳೆಸ್ಕೊಳ್ಬೋದು. ನೋಡಿ, ನನ್ನ ಹತ್ರ ರೆಡ್ ಹಾಗೂ ಲೈಟ್ ಪಿಂಕ್ ಕಲರಲ್ಲಿ 2 ಗಿಡಗಳು ಇದನ್ನು ನಾನಿಲ್ಲಿ ಬೆಳೆಸ್ಕೊಂಡಿದ್ದೀನಿ. ಇದು ರೆಡ್ ಕಲರ್ ಏನಿದೆಯಲ್ಲ ಇದನ್ನು ನಾನು ನರ್ಸರಿಯಿಂದ ತಂದಿರೋದು. ನಿಮಗೆ ಲಾಸ್ಟ್ ವಿಡಿಯೋನಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಇದ್ರ ಪಕ್ಕದಲ್ಲಿರುವಂಥ ಲೈಟ್ ಪಿಂಕ್ ಏನಿದೆಯಲ್ಲ ಜೆರೇನಿಯಂ, ಇದನ್ನು ನಾನು ಕಟಿಂಗ್ನಿಂದ ಗ್ರೋ ಮಾಡಿದ್ದು. ಇದು ಸುಮಾರು 8 ರಿಂದ 10 ತಿಂಗಳಾಯಿತು ನನ್ನ ಹತ್ರ ಇದು ಕಟಿಂಗ್ ನಾನು ನೆಟ್ಟು. ಇದರಲ್ಲಿ ತುಂಬ ಬೇಗ ಫ್ಲವರ್ಸ್ ಕೂಡ ಬಂತು. ನೋಡಿ, ಈ ರೀತಿ ನೀವು ಲೂಸ್ ಆಗಿರುವಂಥ ಹಾಗೂ ಹೆಲ್ದಿ ಮಣ್ಣನ್ನು ರೆಡಿ ಮಾಡಿಕೊಂಡ್ರೆ ಇದಕ್ಕೆ ಪಾಟಿಂಗ್ ಮಿಕ್ಸ್ ನೀವು ಚೆನ್ನಾಗಿ ಕೊಟ್ಟರೆ ಇದು ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ಇದೊಂದು ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಇದಕ್ಕೆ ನಾವು ಎಷ್ಟು ಫೀಡಿಂಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿದು ಗ್ರೋ ಆಗುತ್ತೆ. ಜೊತೆಗೆ ಇದು ಚಳಿಗಾಲದಲ್ಲಿ ನಮಗೆ ಇನ್ನೂ ಚೆನ್ನಾಗಿ ಫ್ಲವರ್ಸನ್ನು ಕೊಡೋದ್ರಿಂದ ನಾವಿದನ್ನು ವಾರಕ್ಕೆ ಅಥವಾ 10 ದಿನಕ್ಕೊಂದು ಸರ್ತಿ ಅಥವಾ 15 ದಿನಕ್ಕೊಂದು ಸರ್ತಿನಾದರೂ ನಾವು ಇದಕ್ಕೆ ಕಂಪೋಸ್ಟ್ ಆಗಿರ್ಬೋದು. ಇದೊಂದು ಸೀಸ್ನಲ್ ಫ್ಲವರ್ ಪ್ಲಾಂಟ್ ಆಗಿರೋದ್ರಿಂದ ನಾವು ಇದಕ್ಕೆ DAP ಕೂಡ ಕೊಡ್ಬೋದು. 15 ರಿಂದ 20 ದಿನಗಳಿಗೆ ಒಂದು ಸರ್ತಿ ನಾವು 8 ರಿಂದ 10 ಗ್ರ್ಯಾನ್ಯುವಲ್ಸ್ DAP ಕೊಡೋದ್ರಿಂದ ಇದರಲ್ಲಿ ಇನ್ನೂ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ. ನೆಕ್ಸ್ಟ್ ಏನು ಅಂತಂದರೆ ಪಾಟ್ ಸೈಜ್. ನಾನಿಲ್ಲಿ ಒಂದನ್ನು ವೇಸ್ಟ್ ಕಂಟೈನರ್ನಲ್ಲಿ ಕಟ್ಟಿಂಗನ್ನು ಗ್ರೋ ಮಾಡಿದ್ದೀನಿ. ಇನ್ನೊಂದು ರೆಡ್ ಕಲರ್ ಏನಿದೆಯಲ್ಲ ಇದನ್ನು ನಾನು ಒಂದು ಪಾಟ್ನಲ್ಲಿ ನೆಟ್ಟಿದ್ದೀನಿ. ಇದಕ್ಕೆ ನೀವು 6 ರಿಂದ 8 ಇಂಚು ಅಥವಾ 10 ಇಂಚಿನ ಪಾಟನ್ನು ಕೊಟ್ಟರೆ ಇದಕ್ಕೆ ಸಫಿಸಿಯೆಂಟ್ ಆಗಿರುತ್ತೆ. ಇದಕ್ಕಿಂತ ಹೆಚ್ಚಿನ ಪಾಟನ್ನು ಕೊಡೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದಕ್ಕೆ ಹೆಚ್ಚಿನ ರೂಟ್ಸ್ ಬರಲ್ಲ. ಇದು ರೂಟ್ಸ್ ಕೂಡ ತುಂಬ ಡೀಪಾಗಿ ಹೋಗದೇ ಇರೋದ್ರಿಂದ ಇದಕ್ಕೆ 8 ರಿಂದ 10 ಇಂಚಿನ ಪಾಟ್ ಸಾಕಾಗುತ್ತೆ.
ಇನ್ನು ಕಟಿಂಗ್ನಿಂದ ಗ್ರೋ ಮಾಡಬೇಕಾದ್ರೆ ನಾವು ಯಾವ ರೀತಿ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ತುಂಬ ಗ್ರೀನ್ ಆಗಿದ್ದು ನ್ಯೂ ಬ್ರಾಂಚ್ ಏನಿರುತ್ತಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಈ ರೀತಿ ಸೆಮಿ ಹಾರ್ಡ್ವುಡ್ ಸ್ವಲ್ಪ ಕಟ್ಟಿಗೆ ಥರ ಏನು ಕಲರ್ ಬಂದಿರುತ್ತಲ್ಲ ಈ ಕಟ್ಟಿಂಗನ್ನು ನೀವು 4ರಿಂದ 5 ಇಂಚಿನ ಕಟಿಂಗ್ ತೊಗೊಂಡು ನೀವು ವೆಲ್ ಡ್ರೈನ್ ಸಾಯಿಲ್ನಲ್ಲಿ ನೆಟ್ಟರೂ ಕೂಡ ಇದು ತುಂಬ ಚೆನ್ನಾಗಿ ಈಸಿಯಾಗಿ ನಿಮಗೆ ತುಂಬ ಬೇಗ ರೂಟ್ಸ್ ಕೂಡ ಬರುತ್ತೆ ನೋಡಿ. ಇದರಲ್ಲಿ ಈ ಗ್ರೀನ್ ಪಾರ್ಟ್ ಏನಿದೆಯಲ್ಲ ಈ ರೀತಿ ಕಟಿಂಗ್ಸನ್ನು ತೊಗೊಳ್ಬೇಡಿ. ಇದು ತುಂಬ ಬೇಗ ರಾಟ್ ಆಗೋ ಚಾನ್ಸಸ್ ಇರುತ್ತೆ ಅಂತೆ, ತುಂಬ ಬೇಗ ಕೊಳ್ತು ಹೋಗುತ್ತೆ. ಸೊ ಹಾಗಾಗಿ ಸೆಮಿ ಹಾರ್ಡ್ವುಡ್ ಕಟಿಂಗ್ಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇದರಿಂದ ತುಂಬ ಬೇಗ ಬೆಳವಣಿಗೆನೂ ಆಗುತ್ತೆ, ತುಂಬ ಬೇಗ ಇದರಲ್ಲಿ ಫ್ಲವರ್ಸ್ ಕೂಡ ಬರುತ್ತೆ. ಇದನ್ನು ವರ್ಷಗಟ್ಟಲೆ ನಾವು ಯಾವ ರೀತಿ ಸೇವ್ ಮಾಡ್ಕೊಳ್ಬೇಕು ಅಂತಂದರೆ ತುಂಬ ಬಿಸಿಲಿದ್ದಾಗ ಇದನ್ನು ನೀವು ಸೆಮಿ ಶೇಡಲ್ಲಿ ಇಟ್ಕೊಂಡ್ರೆ ಇದು ನಿಮ್ಮ ಹತ್ರ ತುಂಬ ಚೆನ್ನಾಗಿ ಉಳ್ಕೊಂಡಿರುತ್ತೆ. ನೀವು ತುಂಬ ಹಾರ್ಶ್ ಬಿಸಿಲಿರುವಾಗ ಬಿಸಿಲಿನಲ್ಲಿ ಇದನ್ನು ಶಿಫ್ಟ್ ಮಾಡಿದ್ರೆ ಇದರ ಎಲೆಗಳು ಬರ್ನ್ ಆಗಿ ಗಿಡ ತುಂಬ ಬೇಗ ಹಾಳಾಗಿ ಹೋಗುತ್ತೆ. ಹಾಗಾಗಿ ನೀವು ಬಿಸಿಲಿನಲ್ಲಿ ಇದನ್ನು ಸೇವ್ ಮಾಡ್ಕೊಂಡು ಬಿಟ್ಟರೆ ನೆಕ್ಸ್ಟ್ ಇದು ಮಳೆಗಾಲದಲ್ಲೂ ಕೂಡ ನಾವು ಡೈರೆಕ್ಟ್ ಮಳೆ ಬೀಳದೇ ಇರೋ ಕಡೆ ಇದನ್ನು ಚೆನ್ನಾಗಿ ಸೇವ್ ಮಾಡಿಕೊಂಡ್ರೆ ಇದು ನಮ್ಮ ಹತ್ರ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ. ನಾನು ನೆಟ್ಟಿರುವಂಥ ಜೆರೇನಿಯಂ ಗಿಡದಲ್ಲಿ ಕಂಟಿನ್ಯೂಸ್ ಆಗಿ ಫ್ಲವರ್ಸ್ ಬರ್ತಾನೆ ಇದೆ. ಯಾಕಂತಂದರೆ ನಾನು ಇದಕ್ಕೆ ಒಂದು ಒಳ್ಳೆಯ ಹೆಲ್ದಿಯಾಗಿರುವಂಥ ಸಾಯಿಲ್ ಮೀಡಿಯಾ ಕೊಟ್ಟಿರೋದ್ರ ಜೊತೆಗೆ ಇದರಲ್ಲಿ ನಾನು ನೀರನ್ನು ಕೂಡ ತುಂಬ ಗಮನ ಕೊಟ್ಟು ನೀರನ್ನು ಕೊಡ್ತೀನಿ. ಜೊತೆಗೆ ಇದರಲ್ಲಿ ಯಾವುದೇ ರೀತಿ ಹೆಚ್ಚಿನ ಕೆಮಿಕಲ್ ಫರ್ಟಿಲೈಸರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ಇದಕ್ಕೆ ಸಾಯಿಲ್ ಮಿಕ್ಸ್ಚರ್ ಅಥವಾ ರೀಪಾಟಿಂಗ್ ಮಾಡಬೇಕಾದ್ರೆ ಏನು ಸಾಯಿಲ್ ಮೀಡಿಯಾ ಕೊಟ್ಟಿದ್ನಲ್ಲ ಅದರ ನಂತರ ನಾನು ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಫರ್ಟಿಲೈಸರ್ ಕೂಡ ಮಾಡಿಲ್ಲ ನೋಡಿ. ಅಷ್ಟಾದರೂ ಕೂಡ ಇದರಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಜೊತೆಗೆ ಯಾವುದೇ ಫ್ಲವರ್ಸ್ ಕೂಡ ಡಲ್ ಆಗಿಲ್ಲ, ಯಾವುದೇ ರೀತಿ ಇದರಲ್ಲಿ ನಿಮಗೆ ರೋಗ ಕೂಡ ಕಾಣಿಸ್ಬರಲ್ಲ, ಎಲೆಗಳು ಕೂಡ ತುಂಬ ಹೆಲ್ದಿಯಾಗಿದೆ. ಇದು ಯಾಕಾಗುತ್ತೆ ಅಂತಂದರೆ ಈ ರೀತಿ ನಿಮ್ಮ ಗಿಡಗಳು ಹೆಲ್ದಿಯಾಗಿರಬೇಕು ಅಂತಂದರೆ ನಾವು ಮುಖ್ಯವಾಗಿ ಗಮನದಲ್ಲಿಡಬೇಕಾಗಿರುವಂಥವು ಮಣ್ಣು, ನೀರು ಹಾಗೂ ಫರ್ಟಿಲೈಸರ್. ಈ ಮೂರನ್ನು ನೀವು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಡೈರೆಕ್ಟ್ ಮಳೆ ಬೀಳೋ ಕಡೆ ಇಡದೆ ಹೋದರೆ, ತುಂಬ ಬಿಸಿಲಿದ್ದರೆ ಬಿಸಿಲಿನಲ್ಲಿ ಇಡದೆ ಇದನ್ನು ತುಂಬ ಚೆನ್ನಾಗಿ ನೀವು ಕೇರ್ ಮಾಡಿದ್ರೆ ಇದು ನಿಮ್ಮ ಹತ್ರ ಇದೇ ರೀತಿ ಅಥವಾ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಫ್ಲವರ್ಸ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದೇನು ವಿಷಯ ಅಂತಂದರೆ ಮಣ್ಣಿನಲ್ಲಿ ತಾಗ್ತಾ ಇರುವಂಥ ಎಲೆಗಳನ್ನು ನೀವು ಅದನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಕೆಳಗಡೆ ಏರ್ ಸರ್ಕ್ಯುಲೇಷನ್ ಆಗಿರ್ಬೋದು ಅಥವಾ ಬಿಸಿಲು ಇದಕ್ಕೆ ಚೆನ್ನಾಗಿ ಗಾಳಿ ಬಿಸಿಲು ಚೆನ್ನಾಗಿ ತಲುಪೋದ್ರಿಂದ ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಗ್ಗುಗಳು ರೆಡಿ ಆಗ್ತಾ ಹೋಗುತ್ತೆ, ಫ್ಲವರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದರಲ್ಲಿ ಫಂಗಸ್ ಕೂಡ ಬರಲ್ಲ. ಹಾಗಾಗಿ ಕೆಳಗಡೆ ಡೈರೆಕ್ಟ್ ಮಣ್ಣಿಗೆ ತಾಗ್ತಾ ಇರುವಂಥ ಎಲೆಗಳನ್ನು ನೀವು ಕಟ್ ಮಾಡಿ ತೆಗೆಯೋದು ಒಳ್ಳೆಯದು. ನೀವು ಈ ಗಿಡವನ್ನು ಹತ್ತಿರದಿಂದ ಸ್ವಲ್ಪ ಸ್ಮೆಲ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಯಾವ ರೀತಿ ಒಂದು ಅರೋಮಾ ಇದೆ ಅಂತ. ಸೊ ಇದಕ್ಕೆ ನೀವು ಯಾವುದೇ ರೀತಿ ಹೆಚ್ಚಿನ ಫರ್ಟಿಲೈಸರ್ ಕೊಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವುದೇ ರೀತಿ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಅಥವಾ ಫಂಗಿಸೈಡ್ ಸ್ಪ್ರೇ ಮಾಡಬೇಕು ಮೇಲಿನ ಮೇಲೆ ಅನ್ನೋ ಟೆನ್ಷನ್ ಕೂಡ ಇಲ್ಲ. ಸೊ ಹಾಗಾಗಿ ನೀವು ಇದನ್ನು ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು. ಜೊತೆಗೆ ಇದ್ರ ಬಗ್ಗೆ ಇನ್ನೇನಾದರೂ ನಿಮಗೆ ಕ್ವೆರೀಸ್ ಇದ್ದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.